ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಗುರು ಪೌರ್ಣಮಿ ಹಬ್ಬದ ಶುಭಾಶಯಗಳು. ರಾಯರು ನಿಮಗೆಲ್ಲರಿಗೂ ಆಯಸ್ಸು, ಆರೋಗ್ಯ, ಸಂಪತ್ತು ಎಲ್ಲನೂ ಕೊಟ್ಟು ಕಾಪಾಡಲಿ ಅಂತ ಹೇಳಿ, ಹಾಗೆ ನನಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋದಕ್ಕೆ ಮಠಕ್ಕೆ ಹೋಗ್ತಾ ಇದ್ದೀನಿ. ಬನ್ನಿ, ನಿಮಗೂ ರಾಯರ ದರ್ಶನ ಮಾಡಿಸ್ತೀನಿ. ಗುರು ಪೌರ್ಣಮಿ ದಿನ ರಾಯರ ದರ್ಶನ ಮಾಡೋದು ತುಂಬಾ ಶ್ರೇಷ್ಠ. ಅದರಲ್ಲೂ ಈ ರೀತಿ ಜೋಡಿ ತೆಂಗಿನ ಮರದ ದರ್ಶನ ಮಾಡೋದು ಇನ್ನೂ ಶ್ರೇಷ್ಠ ಅಂತ ಹೇಳ್ತಾರೆ. ಹಾಗಾಗಿ ನಿಮಗೂ ಕೂಡ ರಾಯರ ದರ್ಶನ ಮಾಡಿಸಿ ತೆಂಗಿನ ಮರದ ದರ್ಶನ ಕೂಡ ಮಾಡಿಸ್ತೀನಿ. ಗುರುನಾಮವೇ ಗೋಮಾತೆಯ ಕೊರಳ ಗಂಟೆಯಲ್ಲಿ ಮಂತ್ರಕ್ಷತೆ ಮಂಚಾಲಯ ಮಣ್ಣ ಕಣಗಳಲ್ಲಿ ಮೂಲ ರಾಮ ನಿನ್ನ ತಂದೆ ನೀವೇ ನಮ್ಮ ತಾಯಿ ತಂದೆ ಸತ್ಯದ ದೀಪ ಹಚ್ಚುವ ಕರುಣೆಯ ಕಿರಣ ಚೆಲ್ಲುವ ರಾಮನ ಸಾರ ತುಂಬುವ ಹನುಮನ ಶಕ್ತಿ ನೀಡುವ ಬೃಂದಾವನದಿ ನೆಲೆಸಿದ ಪೂಜ್ಯನೆ ನಿನಗೆ ಶರಣು 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 ಗುರು ಸಾರ್ವಭೌಮ ಶರಣು 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 ಗುರು ರಾಘವೇಂದ್ರ ಶರಣು. ರಾಯರ ದರ್ಶನ ಮುಗಿಸ್ಕೊಂಡು ಮತ್ತೆ ನಾನು ಹೊರಟಿದ್ದು ಗೌರ್ಮೆಂಟ್ ಹಾಸ್ಪಿಟಲ್ ಆಪೋಸಿಟ್ ಸೇಲ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು ನನ್ನ ಫ್ರೆಂಡ್ 4 ಡೇಸ್ ಬ್ಯಾಕ್ ಕಾಲ್ ಮಾಡಿ ಹೇಳಿದರು. ಬಟ್ ನನಗೆ ಹೋಗೋದಕ್ಕಾಗಿರಲಿಲ್ಲ. ಮಗನಿಗೆ ಮೇನ್ ಟೆಸ್ಟ್ ನಡೀತಾ ಇತ್ತಲ್ವ, ಹಾಗಾಗಿ ನನಗೆ ಹೋಗೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಇವತ್ತು ನನ್ನ ಹಸ್ಬೆಂಡ್ ಕೂಡ ಫ್ರೀ ಇದ್ದರು ಅಲ್ವಾ, ಹಾಗಾಗಿ ಬಾ ಕರ್ಕೊಂಡು ಹೋಗ್ತೀನಿ ಅಂದರು ಅಂತ ಹೇಳಿಬಿಟ್ಟು ಹಾಗೆ ಹೊರಟೆ ಅಲ್ಲಿಂದ. ಅವ್ರು ನನಗೆ ಪರ್ಟಿಕ್ಯುಲರಾಗಿ ಹೇಳಿದರು, ನಿಮಗೆ ತುಂಬಾ ಇಷ್ಟ ಆಗುತ್ತೆ, ಒಂದು ಸರಿ ಹೋಗಿ ನೋಡಿ ಅಂತ. ಯಾಕೆ ಅಂದರೆ ನಾನು ಕಿಚನ್ಗೆ ತುಂಬ ಯುನೀಕ್ ಆಗಿರೋಂಥ ಐಟಮ್ಸ್ನ ಹುಡುಕ್ತೀನಿ. ಅದರಲ್ಲೂ ಪ್ಲಾಸ್ಟಿಕ್ನ ತುಂಬಾ ಅವಾಯ್ಡ್ ಮಾಡಿದ್ದೀನಿ. ಆಲ್ಮೋಸ್ಟ್ ನನ್ನ ಕಿಚನಲ್ಲಿ ಪ್ಲಾಸ್ಟಿಕ್ ನಾನು ಯೂಸೇ ಮಾಡೋದಿಲ್ಲ. ಏನಿದ್ರು ಪಿಂಗಾಣಿ ಮತ್ತು ಗ್ಲಾಸ್ ಐಟಮ್ಸು, ಸ್ಟೀಲ್ ಐಟಮ್ಸ್ ಮಾತ್ರ ಯೂಸ್ ಮಾಡ್ತೀನಿ. ಯಾಕೆ ಅಂದರೆ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ನಮಗೆ ತುಂಬಾ ಹೆಲ್ತ್ ಇಶ್ಯೂಸ್ ಸ್ಟಾರ್ಟ್ ಆಗುತ್ತೆ. ನನ್ನ ಮಕ್ಕಳಿಗೆ ಇವಾಗಿಂದನೇ ಎಲ್ಲ ರೀತಿಯಲ್ಲೂ ಆರೋಗ್ಯವಾಗಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ನನ್ನ ಕೈಯಲ್ಲಿ ಎಷ್ಟಾಗೋದು ಅಷ್ಟು ನಾನು ಅದೆಲ್ಲದನ್ನು ಅವಾಯ್ಡ್ ಮಾಡ್ತಾ ಬರ್ತಾಯಿದ್ದೀನಿ. ಐಟಮ್ ಎಲ್ಲ ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಆಲ್ಮೋಸ್ಟ್ ನನ್ನ ಹತ್ರ ಎಲ್ಲ ಕೂಡ ಇತ್ತು. ಇರದೇ ಇರೋದು ಯಾವುದಿದೆ ಅದನ್ನು ಮಾತ್ರ ತಗೋ ಅಂತ ಹೇಳಿದರು ನನ್ನ ಹಸ್ಬೆಂಡ್ ಅಂತ ಹೇಳ್ಬಿಟ್ಟು ನನಗೆ ಅವಶ್ಯಕತೆ ಏನಿದೆ ಅದನ್ನು ಮಾತ್ರ ತೊಗೊಂಬಂದೆ. ಯಾಕೆಂದರೆ ನಾವಿರೋದು ರೆಂಟೆಡ್ ಹೌಸಲ್ಲಿ ತುಂಬ ಸಾಮಾನು ಮಾಡಿಕೊಂಡ್ರೆ ನೆಕ್ಸ್ಟ್ ನಮಗೆ ಟ್ರಾನ್ಸ್ಫರ್ ಆದಾಗ ಶಿಫ್ಟ್ ಮಾಡೋದಕ್ಕೆ ತುಂಬಾ ಸಮಸ್ಯೆ ಆಗುತ್ತೆ. ಹಾಗಾಗಿ ನನ್ನ ಹಸ್ಬೆಂಡ್ ಪರ್ಟಿಕ್ಯುಲರಾಗಿ ಹೇಳ್ತಾರೆ, ಜಾಸ್ತಿ ಸಾಮಾನು ಮಾಡ್ಕೋಬೇಡ, ಜಾಸ್ತಿ ಆದರೆ ನಮಗೆ ಶಿಫ್ಟಿಂಗ್ ಪ್ರಾಬ್ಲಮ್ ಆಗುತ್ತೆ. ನೆಕ್ಸ್ಟ್ ನಮಗೆ ಮತ್ತೆ ನಾವು ಬೇರೆ ಕಡೆ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ, ರೆಂಟೆಡ್ ಹೌಸ್ನೇ ಹುಡುಕ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು. ಬಟ್ ನನಗೆ ಒಂದೊಂದು ಸರಿ ಬೇಜಾರಾಗುತ್ತೆ. ನಾನು ಇಷ್ಟಪಟ್ಟಿದ್ದ ಐಟಮ್ಸ್ನೆಲ್ಲ ನಾನು ಸ್ವತಂತ್ರವಾಗಿ ತಂದು ಇಟ್ಕೊಳ್ಳೋದಕ್ಕಾಗಲ್ವಲ್ಲ ಈ ರೆಂಟೆಡ್ ಹೌಸ್ ಕಾಲದಲ್ಲಿ. ನಾನು ಯಾವಾಗ ಸ್ವಂತ ಮನೆ ತೊಗೋತೀನಿ ಅಂತ ಹೇಳ್ಬಿಟ್ಟು ಒಂದು ಸಲಾಡ್ ಮಾಡೋದಕ್ಕೆ ಬೌಲು ಮತ್ತು 4 ಉಪ್ಪಿನಕಾಯಿ ಅಥವಾ ಏನಾದರೂ ಹಿಂಗೆ ಇಡೋದಕ್ಕೆ ಅಂತ 4 ಪಿಂಗಾಣಿ ತೊಗೊಂಡೆ. ನೆಕ್ಸ್ಟ್ ಒಂದು ಟೀ ಮಗ್ ತೊಗೊಂಡೆ, ಅದಕ್ಕೆ ಸೆಟ್ 6 ಗ್ಲಾಸ್ ಬರುತ್ತೆ, ಅದು ತೊಗೊಂಡಿದ್ದು. ನೆಕ್ಸ್ಟ್ ಇನ್ನು 3 ಸೆಟ್ ಇದಕ್ಕೆ ಲಿಡ್ ಕ್ಲೋಸಿಂಗ್ ಬರುತ್ತೆ. ಈ ರೀತಿ ಏನಾದರೂ ಪಲ್ಯ ಆ ಥರದ್ದು ಏನಾದರೂ ಮಾಡಿದಾಗ ಅದರಲ್ಲಿ ಹಾಕಿಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ತುಂಬ ಯೂನಿಕ್ ಆಗಿರುತ್ತೆ ಡೈನಿಂಗ್ ಟೇಬಲ್ ಮೇಲೆ ಅಂತ ತೊಗೊಂಡೆ. ಬಟ್ ಇದು ಯಾವುದೂ ಈಗ ಸದ್ಯಕ್ಕೆ ನಾವಿರೋ ರೆಂಟ್ ಹೌಸಲ್ಲಿ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಇದೆಲ್ಲದನ್ನು ಕೂಡ ಈಗ ಸದ್ಯಕ್ಕೆ ನಾನು ಎತ್ತಿಡಬೇಕು. ಒಂದೊಂದು ಸರಿ ಗೌರ್ಮೆಂಟ್ ಅಫಿಷಿಯಲ್ಸ್ಗೆ ಇದೊಂಥರ ಪ್ರಾಬ್ಲಮ್. ಸ್ವಂತ ಮನೆ ಇದ್ದರೂ ನಮ್ಮೂರು ನಮ್ಮನೆ ಎಲ್ಲ ಬಿಟ್ಟು ಯಾರೂ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಬಂದು ರೆಂಟೆಡ್ ಹೌಸಲ್ಲಿರೋದು ತುಂಬ ಹಿಂಸೆ. ನನಗೆ ಇವತ್ತು ಯಾಕೋ ತುಂಬಾ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಹಾಗಾಗಿ ಡಿನ್ನರ್ಗೆ ಏನೂ ಪ್ರಿಪೇರ್ ಮಾಡಿರಲಿಲ್ಲ. ಸೊ ನನ್ನ ಹಸ್ಬೆಂಡ್ ಬಾ ಹಾಗೆ ಊಟ ಮಾಡ್ಕೊಂಡು ಹೋಗೋಣ, ಮಗನಿಗೂ ಟೆಸ್ಟ್ ಮುಗಿದಿದೆ ಅಲ್ವಾ ಅಂತ ಹೇಳಿ ಕರ್ಕೊಂಡೋದ್ರು. ನನ್ನ ಮಗಳಿಗೆ ಸಹ್ಯಾದ್ರಿ ದರ್ಶಿನಿಯಲ್ಲಿ ರವೆ ಇಡ್ಲಿ ತುಂಬಾ ಇಷ್ಟ ಆಗುತ್ತೆ ಅವಳಿಗೆ. ಅಲ್ಲೊಂದು ಹತ್ರ ಮಾತ್ರ ರವೆ ಇಡ್ಲಿ ತಿಂತಾಳೆ, ಇಲ್ಲಾಂದರೆ ಔಟ್ಸೈಡ್ ಕರ್ಕೊಂಡೋದ್ರೆ ಏನೂ ತಿನ್ನಲ್ಲ ಅವಳು. ಆ್ಯಕ್ಚುಲಿ ನಾವು ಮಂತ್ಲಿ 1 ಟೈಮ್ ಮಾತ್ರ ಹೋಟೆಲ್ಗೆ ಹೋಗ್ತೀವಿ. ಔಟ್ಸೈಡ್ ಫುಡ್ನ ಮಾಡ್ತೀವಿ. ನನ್ನ ಹಸ್ಬೆಂಡ್ ಔಟ್ಸೈಡ್ ಫುಡ್ ಏನೂ ತಿನ್ನೋದಿಲ್ಲ, ಆಯಿಲ್ ಫುಡ್ಡೆಲ್ಲ. ಇವನ್ ನಾನು ಒಬ್ಬಳೇ ಜಂಕ್ ಆಯಿಲ್ ಪಾನಿಪುರಿ ಈ ಥರದ್ದು ಎಲ್ಲ ತಿನ್ನೋದು ನಾನು ಒಬ್ಬಳೇ. ನನ್ನ ಹಸ್ಬೆಂಡ್ ಅದಕ್ಕೆ ಹೇಳ್ತಾ ಇರ್ತಾರೆ, ನಿನ್ನ ಅಭ್ಯಾಸನ ಮಕ್ಳಿಗೆ ಬೆಳೆಸ್ಬೇಡ ಅಂತ ಹೇಳ್ಬಿಟ್ಟು. ಮಗಳಿಗೆ ರವೆ ಇಡ್ಲಿ, ನಮಗೆ ಬೇಬಿಕಾರ್ನ್ ಚಿಲ್ಲಿ, ಪನ್ನೀರ್ ಬಟರ್ ಮಸಾಲ, ಬಟರ್ ಕುಲ್ಚಾ,
2 to 3 ಡೇಸ್ಗೆ ಸರಿ ನಾವು ಈಗ ಹೋಗಿ ನಮ್ಗೆ ಎಷ್ಟು ಬೇಕೋ ಅಷ್ಟೆಲ್ಲ ಫ್ರೂಟ್ಸ್ನ ತೊಗೊಂಡು ಬರ್ತೀವಿ.